ಇನ್ನೊಂದು ವಿಶೇಷತೆ ಮಾಡಿದ್ರು ಮೊನ್ನೆ ಈಶ್ವರ್ ಮೂಳೆ ಅವರಲ್ಲಿ. ದೊಡ್ಡ ಆಕಳ ಐತಿ, ದೊಡ್ಡ ಆಕಳ ಬ್ಯಾರಲ್ದಾಗ ಹಾಕಕ್ ಆಗುದಿಲ್ಲ ನನಗ, ನಮ್ಮ ಅಣ್ಣ ಕೊಡ್ಬೇಕಾಗೈತಿ. ಅದು ಒಂದ್ ರೀತಿ ಮಾಡಾಕ್ ಬರ್ತದ್ರಿ ಸರ್. ಯಾವ ರೀತಿ ಮಾಡ್ಬೋದು, ನಾವು ಗೋರಿ ತೆಗಿತೀವಿ ಸರ್ ಮುಚ್ಚಾಕ. ಫಸ್ಟ್ ಗೋರಿ ತೆಗದ ಗಜ್ಜಿಗೆ ಏನ್ ಮಾಡುದು ಸರ್, ತಳದಾಗ ಬೇವಿನ ತಪ್ಪಲ ಹಾಕೊಳುದು. ಯಾಕಂದ್ರೆ ಭೂಮಿ ಒಳಗ ಹೊಲಸದನ್ನೆಲ್ಲ ಬರ್ಬಾರ್ದು ಸರ್, ಅವತ್ನ ಹಾಕೊಳುದು. ಹಾಕೊಂಡು ಅದು ಎಷ್ಟು ಪ್ರಮಾಣ ಐತ್ರಲ್ಲ ಅದನ್ನ ಹಾಕುದ್ರಿ. ಆಕಳ ಮಣಸುದು, ಆಕಳ ಮೇಲೆ ಫಸ್ಟ್ ಒಂದ್ ಲೇಯರ್ ಸಗಣಿ ಒಗಿದು, ಸಗಣಿ ಒಗಿದು ಪತ್ರಿ ತಪ್ಪಲ ಸಿಗ್ತೈತ್ರಲ್ಲ ಸರ್, ಪತ್ರಿ ತಪ್ಪಲ ಒಂದ್ ಹಾಸಿಗೆ ಹಾಕೋದು. ಹಾಕಿ ಕೆಸಿಂದ ಮುಚ್ಚುದು, ಮುಚ್ಚಿ ಮತ್ತ ಅದ್ರ ಮ್ಯಾಲ ಬೆಲ್ಲ ಹಾಕೋದು ಸರ್. ಬೆಲ್ಲ ಹಾಕೋದು, ಬೆಲ್ಲ ಲೇಯರ್ ತೆಳ್ಳಗ್ ಹಾಕೋದು, ಎಷ್ಟು ಪ್ರಮಾಣ ಐತಿ ಅಷ್ಟು ಪ್ರಮಾಣ ಬೆಲ್ಲ ಹಾಕೋದು. ಹಾಕಿ ಕೆಸಿಂದ ಮುಚ್ಚುದು, ಮತ್ ಮಾಡಿ ಮುಚ್ಚುದು ಒಂದ್ ಹಾಸಿ. ಮತ್ತ ಅದ್ರ ಮೇಲೆ ಒಂದ್ ಲೇಯರ್ ಗೋಕೃಪಾಮೃತ ಹಾಕೋದು, ಮುಚ್ಚುದು. ನಮ್ಮಲ್ಲಿ ಯಾವ ರೀತಿ ಐತ್ರಲ್ಲ ಅನುಕೂಲ ಅಷ್ಟು ತೂಕ ಆಗುವಟ್ಟು ಸಿಗತಕ್ಕಂತ ವಸ್ತುಗಳನ್ನೆಲ್ಲ ಹಾಕೋತ್ ಮುಚ್ಚತ್ ಬರೋದು. ಮ್ಯಾಲ ಏನ್ ಮಾಡು ಸರ್, ಒಂದು ಕಾಟನ್ ತಟ್ಟಿಂದ ಇವು ಉದ್ರ ತಟ್ಟ ಬರ್ತಾವಲ್ಲ, ಕಾಟನ್ ಸೀರೆ ಆಗ್ಲಿ ತಟ್ಟಾಗ್ಲಿ ಹಾಕಿ ಪ್ಯಾಕ್ ಮಾಡಿ ನೀವು ಗೋರಿ ಹಂಗ ಏರ್ಸ್ತಿರ್ಲಿ ಹಂಗ ಏರ್ಸ್ಬಿಡುದು. ಗೋನಂದಾಜಲ ಇದನ್ನ ತಯಾರು ಮಾಡ್ತೀವಲ್ರ ನಾವು, ಏನ ಘನಜೀವಾಮೃತ ಸೇಮ್ ಅದ ಪ್ರೊಸೆಸಿಂಗ್ ರೀ. ಆದ್ರ ಒಂದ್ ತಾಡೆ ದಿವ್ಸ ಒಂದ್ ವರ್ಷ ಬಿಡ್ಬೇಕ. ಒಂದ್ ವರ್ಷ ಬಿಟ್ಟ ನಂತರ ಸರ್ ಅದೆಲ್ಲ ಏನಾಗಿರ್ತೈತ್ರಿ, ಬಸದ್ ಹೋಗಿರ್ತೈತಿ. ನೀವ್ ಎಷ್ಟ್ ಹಾಕಿರ್ತಿರ್ಲ ಸರ್ ಅಷ್ಟು ಗೋನಂದಾಜಲ ಇದ್ದದ್ ಒಣಗಿದ ಪೌಡರ್ ಸಿಗ್ತೈತಿ, ಘನ ರೂಪದಾಗ ತಯಾರಾದತಿ. ಅದನ್ನ ನಾವು ಮಣ್ಣು ಕೊಡೋರ್ದಪ್ಪ ಅಂದ್ರ ಈ ಪ್ರೊಸೆಸಿಂಗ್ ಮಾಡಿ ಮಾಡಾಕ ಅನುಕೂಲ ಐತಿ. ಇದನ್ನು ಮಾಡಿದ್ರಿ ನಾವು ಪ್ರಾಕ್ಟಿಕಲ್ ಇಟ್ಟು ಸ್ಪೀಡ್ ಸಿಗದೇ ಇದ್ರು ಇದ್ರದ ಅರ್ಧ ರಿಸಲ್ಟ್ ಅಂತ ಪೂಲ್ ಸಿಗ್ತೈತಿ. ಮಾಡಕ್ ಅನುಕೂಲ ಐತಲ್ಲ, ಅನುಕೂಲ ಐತಿರ್ಲ. ನಾವು ಆಕಳ ಮಣ್ಣ ಮಾಡೋರ್ದಿಪ್ಪ, ನಾವ್ ರೈತರ ಆಕಳ ಮಣ್ಣ ಮಾಡ್ತೀವಿ, ನಮ್ಗೆ ಅಂತದ್ರಾಗ ಮುಚ್ಚಿಡಕ್ ಆಗುದಿಲ್ಲ. ಅದನ್ನ ಮಾಡ್ಬೋದು. ನೀವು ಗೋರಿ ತೆಗಿತೀರಿ, ಮುಚ್ಚತ್ತಿರ್ತೀರಿ, ಅದನ್ನ ಮಾಡ್ಬೋದು. ಒಳ್ಳೆ ಪದ್ಧತಿ. ಇದನ್ನ ಮಾಡಿವ್ರಿ ಈಗಾಗಲೇ ಪ್ರಾಕ್ಟಿಕಲ್. ಇದ ತೆಗ್ದಿಲ್ಲ, ಇದನ್ನು ಮಾಡ್ರು ಆಗ್ತೈತ್ರಿ ಸರ್. ಸರ್ ನೀವು ಹೇಳ್ರಿ, ನಮ್ಮಲ್ಲಿ ಪತ್ರಿ ಗಿಡ ಐತಿ, ಪತ್ರಿ ಗಿಡದಿಂದ ಏನ್ ತಯಾರೈತಿ, ಪತ್ರಿ ಗಿಡದಿಂದ ಇಲ್ಲಿ ತಯಾರೈತಿ ನೋಡಿ. ಪತ್ರಿ ಗಿಡದಿಂದ ತಯಾರು ಮಾಡಿದ್ರಿ. ಹಾ, ಪತ್ರಿ ಕಾಯಿಗಳನ್ನು ತಂದ ಒಡದ ಇದ್ರಾಗ ಹಾಕಿಬಿಟ್ರಿ ಸರ್. ಪತ್ರಿಕಾಯಿ ಕಡದ ಎಲ್ಲಾ ಕಡದ್ ಸಣ್ಣ ಮಾಡ್ತೀವಿ, ಅದ್ ಅಷ್ಟ ಪ್ರಮಾಣದಾಗ ಬೆಲ್ಲ ಹಾಕ್ತಿವಿ. ಇದ್ರ ಎಷ್ಟು ಪತ್ರಿಕಾಯಿ ಇರ್ತದಿಲ್ಲ ಅಷ್ಟ ಪ್ರಮಾಣ ಬೆಲ್ಲ ಹಾಕ್ತಿವಿ. ಬೆಲ್ಲ ಹಾಕಿದ ನಂತರ ಈ ರೀತಿ ಇದನ್ನಾಗ್ಯಾವ್ರಿ ಇವು ಸಣ್ಣ ಬಿದ್ದಂತ ಪತ್ರಿಕಾಯಿ ಅಂತಾವ್ ಇಂತಾವ್ ಹಾಕಿರ್ತೀವಿ. ಹಾಕಿ ಕೆಸಿಂದ ಇದ್ರಾಗ ತಯಾರು ಮಾಡ್ತೀವಿ. ಇದು ಮ್ಯಾಗ ಅಷ್ಟ ಇರ್ತೈತೆ ಸರ್, ಇದು ಒಳಗೆ ಲಿಕ್ವಿಡ್ ಟೈಪ್ ಲಿಕ್ವಿಡ್ ಐತ್ರಿ. ಇದ್ರಾಗ ತೋರಿಸ್ತ ನೋಡ್ರಿ, ಒಳಗ ಫುಲ್ ಲಿಕ್ವಿಡ್ ಮಾಡಿ ಸರ್. ಇದಕ್ಕೆ ಏನಾಗೈತಿ ಅಂದ್ರ ಒಬ್ರು ವಿಜ್ಞಾನಿಗಳು ಹೇಳ್ರಿ, ಇಲ್ದಾವ್ ನೋಡ್ರಿ ಸರ್ ಪತ್ರಿಕಾಯಿ ಕರಿಗ್ಯಾವ್ರಿ, ಕರಿಗ್ಯಾವ್ರಿ. ದೊಡ್ಡ ದೊಡ್ಡ ಪತ್ರಿಕಾಯಿ ಎಲ್ಲ ಕರಿಗ್ಯಾವ್ರಿ, ಒಡ ಹಾಕಿದ್ವಿ ಕರಿಗ್ಯಾವ್ರಿ. ಅದಕ್ಕ ಒಂದ್ ಸ್ವಲ್ಪ ಲಿಂಬಿಕಾಯಿ ಹಾಕ್ಬೇಕಂದ್ರ ಸರ್, ಲಿಂಬಿಕಾಯಿ ಹಾಕಿದ್ರೆ ಸ್ಪೀಡ್ ಕರಗ್ತಾವತ್ತ ಹೇಳಿದ್ರು ರೈತರ. ಅದಕ್ಕೆ ನಾನು ಟ್ರೈ ಮಾಡ್ಬೇಕಂತ ಹೇಳಿ ಮಾನ್ಯದಿಂದ ತೊಡೆ ಲಿಂಬಿಕಾಯಿ ಹೋಗಿದ್ರಿ ಸರ್. ಆದ್ರ ಅವ್ರು ಹೇಳಿದ ಪ್ರಕಾರ ಲಿಂಬಿಕಾಯಿ ಹೋಗದ್ ಬಳಕಂತ ಪತ್ರಿಕಾಯಿ ಕರಿಗೆ ಹೋಗಿದ್ರಿ ಸರ್, ಮ್ಯಾಗಿನ ಫಾಟ್ ಸಹಿತ ಕರಿಗಿತ್ರಿ. ಅದೇನು ನನಗೂ ಆ ತರದ ಐಡಿಯಾ ಇಲ್ಲ, ಆದ್ರೂ ಕರಿಗ್ಯಾವ್ರ ಸರ್. ಇಲ್ಲಿ ಅದಾವ ನೋಡ್ರಿ, ಪೂರ್ತಿ ಕರಿಗ್ಯಾವ್ರ ಸರ್. ಅದಕ್ಕ ಪತ್ರಿ ಗಿಡದ್ರಿ, ಎಷ್ಟ ಪತ್ರಿಕೆ ಇರ್ತದ್ರಲ್ಲ ಅಷ್ಟು ಬೆಲ್ಲ ಹಾಕೋದು ಸರ್. ಈ ಮೆಣಸಿಕಾಯಿ ಯಾಕೆ ಮ್ಯಾಲ ಹೋಗದಂದ್ರ ಸರ್, ಇದಕ್ಕೆ ಹುಳ ಬಾಳ್ರಿ ಸರ್. ಬೆಲ್ಲ ಪತ್ರಿಕಾಯಿ ಇರುದ್ರಿಂದ್ರಿ ಬಾಳ್ ಕಟ್ ಬರ್ತೈತಿ ಹುಳ. ಅದಕ್ಕೆ ಸ್ವಲ್ಪ ತೆಳಗ್ ಮೆಣಸಿಕಾಯಿ ಹೋಗದೈತಿಲ್ರಿ, ಕಡಿಮೆ ಪ್ರಮಾಣದಾಗ ಬರ್ತೈತಿ. ಇದ್ರ ಜೀವಿ ಬರಂಗಿಲ್ಲ ಸರ್. ಇವು ಕೀಡಿ, ಇವು ಡೊಣ್ ಹುಳ ಟೈಪ್ ಇರ್ತಾವಲ್ರಿ, ಅಂತ ಹುಳ ಯಾವ ಬರುದಿಲ್ಲ. ನನ್ನ ಆಟ ಬರ್ತಾವ, ಕರೆ ಆ ಹುಳ ಯಾವ ಬರುದಿಲ್ಲ ಮೆಣಸಿಕಾಯಿ ಹೋಗಿತ್ತಲ್ರಿ ಸರ್. ಅದಕ್ಕೆ ಒಂದ್ 4 ಮೆಣಸಿಕಾಯಿ ಹೋಗೋದ್ರ ಮ್ಯಾಗ. ಇದು ನಾವು ಮಾಡಿದ್ವಿ ಇದನ್ರಿ, ನೀವು ಮಾಡಿದ್ ಪ್ರಾಕ್ಟಿಕಲ್ ನೋಡಾಕತ್ತೀವಿ ಸರ್. ಚೆಕ್ ನಡೆದೈತಿ, ನೀವು ಪ್ರಾಯೋಗಿಕವಾಗಿ ಮಾಡಿ ನೋಡಿ ಕಂಡ್ಕೊಂಡಿದ್ರಿ. ಹಾ, ಮಾಡಾಕತ್ತೀವಿ ಸರ್. ಆದ್ರೂ ಸರ್ ನನಗ ಒಳ್ಳೆ ಮಾರ್ಗದರ್ಶಕರಾಗಿ ಒಂದ್ ತೊಡೆ ಮಂದಿ ವಿಜ್ಞಾನಿಗಳು ಸಿಕ್ಕಾರ ಸರ್. ನಮ್ ರಘುನಾಥ್ ಸರ್ ಆಗ್ಲಿ, ಚೌಗುಲಾ ಸರ್ ಆಗ್ಲಿ, ಮತ್ ನನ್ನ ಆತ್ಮೀಯ ದೋಸ್ತರು ಸಾವಯವ ಕೃಷಿಕರು ಸಾಕಷ್ಟು ಜನ ಅದಾರ ಸರ. ಇದ ಆಕಳ ಗೋಮೂತ್ರ, ಆಕಳ ಗೋಮೂತ್ರದಾಗ ಏನೋ ಹಾಕಿಲ್ಲ ಸರ್, ಬರೀ ಬೆಲ್ಲ ಅಷ್ಟ ಹಾಕಿದ್ವಿ. ಇದು 30 ಲೀಟರ್ ಬ್ಯಾರಲ್ ರೀ, ಇದ್ರಾಗ 1 kg ಬೆಲ್ಲ ಹಾಕಿದ್ವಿ. ಇದು ಯಾವ ದ್ರಾವಣ ತಯಾರಾಗೈತಿ ಅಂದ್ರೆ ಸರ್ ನಿಮ್ಗೆ ಹೇಳ್ಬೇಕಂದ್ರೆ ನಿಜವಾಗಿ ಇದ್ ನೋಡ್ರಿ, ಜಿಗಟ್ ಒಂದ್ ಮನಿ ಇದ್ರ ಟೈಪ್ ತಯಾರಾಗೈತಿ, ಪ್ಯೂರ್. ಅಂಟಾ ಸಹಿತ ಹಾಕೋದ್ ಅವಶ್ಯಕತೆ ಇಲ್ಲ ಸರ್, ಹಂಗಾಗೈತ್ರಿ. ಅಷ್ಟು ಚಲೋ ರೆಡಿ ಆಗೈತಿ. ಸ್ಪ್ರೇ ಮಾಡಕ್ ಯೂಸ್ ಆದಿತ್ರಿ, ಬೇಕೂ ನಡಿತೈತ್ರಿ, ಬೆಳಿಗ್ಗೆ ಬಾಡಿಗೆ ಬಿಡಾಕು ನಡಿತೈತಿ. ಇದು ಹುಳಿ ಮಜ್ಜಿಗೆ ಸರ್, ಹುಳಿ ಮಜ್ಜಿಗೆ ಮತ್ತ ಬೆಲ್ಲ. ಇದಕ್ಕೆ 35 ಲೀಟರ್ ಐತ್ರಿ, ಇಲ್ಲಿ ಐತಿ ನೋಡ್ರಿ. ಬೆಲ್ಲ ಕುಡ್ಸಿವಿರಿ,
ಎಷ್ಟು ಪ್ರಮಾಣ ಆಯ್ತ್ರಲ್ಲ ಅದ್ರ ಅರ್ಧ ಪ್ರಮಾಣ ಬೆಲ್ಲ ಕುಡಿಸಿವಿ ಸರ್ ಹುಳಿ ಮಜ್ಜಿಗೆ ಸರ್. ಇದನ್ನ ಸ್ಪ್ರೇ ಮಾಡಿತಂದ್ರ 3 ದಿವಸ ಕೆಟ್ಟ ಹಾರ್ತೈತ್ರಿ. ಅದಕ್ಕ ರೈತರು ಯಾರು ಇದನ್ನ ಎಲ್ಲಿಯಪ್ಪ ಹುಳಿ ಮಜ್ಜಿಗೆ ಗುದ್ದಾಡ್ ನೋಡ್ತಿರ್ತಾರ ಬರ್ತಾರ. ಆದ್ರ ಬೆಳೆಗಳಿಗೆ ಕೀಟನಾಶಕ ಆಗ್ಲಿ ಮುಂದ್ ಬೂದಿ ಬರೋ ರೋಗ ಆಗ್ಲಿ ಅನೇಕ ರೋಗಗಳನ್ನ ಕಡಿಮೆ ಮಾಡುವಂತ ಶಕ್ತಿ ಮಜ್ಜಿಗೆ ವೈರಸ್ ಬಿಳಿ ಏನಂತಾರಲ್ಲ ಕಂಟ್ರೋಲ್ ಮಾಡ್ತೈತಿ ಸರ್. ಈಗ ಮಾನ್ಯ ನಾನು ಕೋವಿಸ್ ತೋರಿಸ್ತೇನೆ ಸರ್ ನಿಮ್ಗೆ. ಇನ್ನೈತ್ ನೋಡ್ತಾರ ಮಾರ್ತೆ ಇದು ಸರ ಬೇವಿನ ಏನ್ರಿ ಸರ್ ಇದು ತನಗ ಸರ್ ಮಾನ್ಯ ಅಂದ್ರು ಎಷ್ಟು PPM ತಂದ್ರ 5 ಪಾಣಿನ ಬೇವಿನ ಎಣ್ಣೆ ನಾ ತಗ್ಸಿದ್ರಿ ಸರ್. ಇದು ಬೇವಿನ ಎಣ್ಣೆ ಸ್ವತಃ ನೀವು ಸ್ವಂತ ತೆಗ್ಸಿದ್ರಿ ಮನ್ಯಾಗ್ರಿ? ಇಲ್ಲಿ ಬಟ್ಲ ತಗೋತಾನೆ ಬಟ್ಲತ್ತಿ ಇಲ್ಲೊಂದು ಬಟ್ಲತ್ತಿ ನೋಡ್ರಿ ಆಚೆ ಕಡೆ ಸರ್. ಆಚೆ ಕಡೆ ಅಲ್ಲೇ ಐತಿ ಆಚೆ ಕಡೆ. ಇದು ಎಷ್ಟು PPM ಇರ್ಬೇಕು ಅನ್ನೋದು ನೀವ ಹೇಳ್ಬೇಕು ನನಗ. ಯಾಕಂದ್ರೆ PPM ಬಾಳ ಜಾಡ್ ಅದರಿ ಇದು ಸರ್. ಇದು 10,000 ಅಂತೂ ಲಿಮಿಟ್ ಮೀರಿ ಹೋಗೈತ್ರಿ. ಅದು ಬಹುಶಃ ಒಂದ್ 20,000 ಸನಕ್ ಇರ್ಬೇಕ್ರಿ ಅದು. ಆಯ್ತು ಇದನ್ನ ಮಂಗಳವಾಡಿ ಅಂತ ಹೇಳಿ ಬಿಜಾಪುರದಾಗ ತಯಾರು ಮಾಡಿ ಕೊಡ್ತಾರ ಸರ್. ನಮ್ ಮುಂದೆ ಕೂತು ಬೇವಿನ ಬೀಜ ತಗೊಂಡು ತಯಾರು ಮಾಡಿಸಿ ಕೊಟ್ರಿ 400 ರೂಪಾಯಿ ಲೀಟರ್ ಹಿಡಿದ್ರಿ. ಆದ್ರ ಇದು ಸರ್ ಇದನ್ನ ಕರಗಿಸ್ಬೇಕಾದ್ರೆ ಒಂದ್ ಶಾಂಪು ಹಾಕ್ಬೇಕ್ರಿ ಇದ್ರಾಗ. ಸೋಪ್ ಹಾಕ್ಬೇಕು. ಒಂದ್ ಶಾಂಪು ಚೀಟಿ ಹಾಕಿ ನೋಡಿ ಸರ್. ಕ್ಲಿನಿಕ್ ಪ್ಲಸ್ ಒಂದ್ ಶಾಂಪು ಹಾಕೇನ್ರಿ. ಇದು ತುಕಾನಟ್ಟಿ ಬಡ್ಸದಾಗ್ರಿ ತಯಾರಾದ ಹುಳುಗಲಿ ಏನ್ರಿ ಸರ್? ಇದು ಹುಳುಗಲಿ 2, 3 ರೀ. ಇದು ಬೇರೆ ಐತ್ರಿ ಸರ್. ಇದು ಮತ್ ನಾವ್ ತಯಾರು ಮಾಡಿದ್ರಿ. ಇದು ಹುಳುಗಲಿ ಏನ್ರಿ ಸರ್? ಈ ಹುಳುಗಲಿ ಎಣ್ಣೆ ಸೇಮ್ ರೀ. ಇದ 50% ಮಾಡ್ರ ಇದು 65% ಕೆಲಸ ಮಾಡುದು ಹಾಕ್ಬೇಕ್ರಿ ಸರ್. ಇದನ್ನ ಇದು ರಿಸಲ್ಟ್ ಚಲೋ ಐತ್ರಿ ಸರ್. ಹುಳುಗಳ್ರಿ ಈಗ ನೀವು ಇದನ್ನ ಹಾಕಿ ಹೊಡ್ಯಾಕತ್ತ ಬರ್ರ ತಳಿ ಎಲ್ಲ ಒಳಗಿನ ಹಾರಿ ಹೋಗ್ಬಿಡ್ತಾರ. ಸ್ಮೆಲ್ ಅಟ್ ಸ್ಮೆಲ್ ಇರ್ತೈತಿ. ಇದಕ್ಕಿಂತಲೂ ಹೆಚ್ಚು ಸ್ಮೆಲ್ ಇರ್ತೈತಿ. ಆದ್ರೆ ಇದಕ್ಕಿಂತಲೂ ಪ್ರಮಾಣ ಒಂದ್ ಸ್ವಲ್ಪ ಹೆಚ್ಚಾಗ್ಬೇಕು. ಈಗ 100 ml ಹಾಕಿದ್ವಿ ಸರ್. ಈಗ ನಾವು ಫಸ್ಟ್ 30 ml ಹಾಕಿದ್ವಿ ಸಣ್ಣ ಬೆಳೆ ಇದ್ದಾಗ. ಸೆಕೆಂಡ್ ಬೆಳೆ ಇದ್ದಾಗ ಈಗ 60 ml ಹಾಕಿದ್ವಿ. ಈಗ 100 ml ಬಂದಿವಿ. ಯಾಕಂದ್ರೆ ಈ ಗಡ್ಡಿ ಕಟ್ಟಾಕತ್ತೈತಿ. ಇದು ಹಂಗ ಸರ್. ಇದು ಫಸ್ಟ್ 30 ml ಹಾಕ್ತಿದ್ವಿ, 50 ml ಹಾಕಿದ್ವಿ, ಈಗ 70 ml ಬಂದಿವಿ. ಯಾಕಂದ್ರ ನಮ್ ಕಂಟ್ರೋಲ್ ಬರೋ ಸಲುವಾಗಿ. ಇದೇನೈತ್ರಿ ಸರ್ ತತ್ತಿದ್ರಿ. ಇದು ತತ್ತಿದ್ರಿ. ಇದ್ರಾಗ 7 ಜವಾರಿ ತತ್ತಿ ಹಾಕಿದ್ವಿ ಸರ್. 1 ಲೀಟರ್ ಲಿಂಬಿಕಾಯಿ ರಸ ಮಾಡಿದ್ವಿ. ಲಿಂಬಿ ರಸ ತಯಾರು ಮಾಡಿ ಇಟ್ಟಿ ಹಾಕಿ ಬಿಟ್ಟಿದ್ವಿ ಬ್ಯಾರೆ ಡಬ್ಬ್ಯಾಗ. ಅದೇನಾಗೈತ್ರಿ ಸರ್ ತತ್ತಿ ಎಲ್ಲ ಕರಿಗೆ ಆಳಗಾಗಿರ್ತೈತಿ. ಚಟ್ಟೆ ಅಟ್ಟ ಉಳಿದಿರ್ತೈತಿ. ಅದನ್ನ ದ್ರಾವಣ ಸೋಸ್ಕೊಂಡ್ ಕಿಶನ್ ತಯಾರು ಮಾಡಿವಿ. ಇದ್ರ 30 ml ಹೊಡಿತೀರಿ ಸರ್. 30 ml ಹೊಡಿತೀವಿ. ಇನ್ನೂ ಅನೇಕ ರೀತಿ ಸರ. ಇದು ಇಡ್ಲಿ ರೀ. ಇಡ್ಲಿ ನೆನೆ ಇಡ್ತೀವಿ ಸರ್. ಇಡ್ಲಿ ನೆನೆ ಇಡ್ತೀವಿ. ಒಂದ್ ಬ್ಯಾರಲ್ 200 ಲೀಟರ್ ಬ್ಯಾರಲ್ದಾಗ ಒಂದ್ 10 kg ಇಡ್ಲಿ ನೆನೆ ಇಡ್ತೀವಿ. ನೆನೆ ಇಟ್ಟು ಉಪ್ಪು ಹಾಕ್ತಿವಿ. ಉಪ್ಪು ಹಾಕಿ ಒಂದ್ 15ರಿಂದ 20 ದಿವಸ ಬಿಡ್ತೀವಿ. ಬಿಟ್ಟು ಅಂದ್ರ ಪೂರ್ತಿ ಒಂದ್ ದ್ರವ ತಯಾರಾಗ್ತದೆ. ಇದೆಲ್ಲ ಕರಿಗೆ ಹೋಗಿರ್ತದೆ. ಕರಿಗೆ ಹೋದ ನಂತರ ಅದನ್ನ ಸೋಸ್ಕೊಂಡ ಅದನ್ನ ಭೂಮಿಗೆ ಬಿಡ್ತೀವಿ. ಪೊಟ್ಯಾಷಿಯಂ ಸಲುವಾಗಿ ಅದನ್ನ ಮಾಡಕತ್ತೀವಿ. ಇದ ಮನ್ಯಾಗ ಸರ್ ದನಗಳದವ್ರಿ ಅದ್ರ ಎರೆ ಗೊಬ್ಬರ ತಯಾರು ಮಾಡಿದ್ ಟ್ಯಾಂಕ್ ಹಾಕಿವಿ ಅಲ್ಲಿ ಅದನ್ನ ತಗೊಂಡ್ ಬರ್ತೀವಿ. ಇದು ಸರ ವೇಸ್ಟೇಜ್ ಸುಣ್ರಿ ಸರ್. ಈಗ ರೋಡ್ ದಂಡೆ ತೆಗೆದು ಹೋಗಿತಾರಲ್ಲ ಅದನ್ನು ತರ್ತೀವಿ ನಾವು. ಅದನ್ನು ತಂದ ಕಲ್ಚರ್ ಮಾಡ್ಕೊಳಕ ಉಪಯೋಗ ಮಾಡ್ತೀವಿ. ಸುಣ್ಣ ಯೂಸ್ ಮಾಡ್ತೀವಿ. ಸುಮಾರು ಸುಣ್ಣ ತೆಗೆದು ಹೋದಿರ್ತಾರಲ್ರಿ ಅದನ್ನು ಕಲ್ಚರ್ ತಯಾರು ಮಾಡ್ಕೊತೀವಿ. ಇಲ್ಲಿ ಐತಿ ನೋಡ್ರಿ ಸರ್. ಇದು ಮೀನಾಮೃತ ರೀ. ಮೀನಾಮೃತ ಎಷ್ಟು ಮೇನ್ ಹಾಕಿದ್ರಿ ಇದ್ರಾಗ್ರಿ ಸರ್? 5 kg ಮೇನ್ ರೀ, 5 kg ಬೆಲ್ಲ ಹಾಕಿವ್ರಿ ಸರ್ ಇದ್ರಾಗ. ಇದು ಎಷ್ಟು ದಿವಸ ಇಡ್ಬೇಕ್ರಿ? ಇದು ಸರ್ ಹೇಳ್ತಾರ್ರಿ 3 ತಿಂಗಳ 4 ತಿಂಗಳ. ನಾವ್ 1 ತಿಂಗಳು ಇಟ್ಟದ್ರಿ. 1 ತಿಂಗಳು ಇಟ್ಟಿವಿ. 1 ತಿಂಗಳು ಇಟ್ಟು ತಕೊಂಡಿದ್ರಿ. ಅದ್ರಾಗ ಏನು ಉಳ್ದಿಲ್ಲ ಸರ್ ನಮ್ಮ ಇದ್ರ ಪ್ರಕಾರ. ಇನ್ನೇನ ಅದೊಂದ ಶಕ್ತಿ ಅಂದ್ರ ಸಾವಯವ ಬೆಲ್ಲ ಹಾಕ್ತೈತೆ ಹೇಳಿ ಸರ್. ಬಾಳ ಸ್ಪೀಡ್ ಕರ್ಗೋ ಶಕ್ತಿ ಐತ್ರಿ ಇದ್ರ. ಮಂದಿ ಏನ್ ಮಾಡ್ತಾರ ಪಾಪ ಗೊತ್ತಿರಂಗಿಲ್ಲ ರಾಸಾಯನಿಕ ಬೆಲ್ಲ ಹಾಕ್ತಾರ. ಅದ್ರಾಗ ಇದನ್ನ ಇರೋದ್ರಿಂದ ದೌಟ್ ಕಬ್ಬೇರಿದಂಗ ಆಗಿ ಕರಗಂಗಿಲ್ಲ. ಅದಕ್ಕಾಗಿ ಈಗ ಸಾವಯವ ಬೆಲ್ಲ ಹಾಕ್ತೈತೆ ಹೇಳ್ರಿ ನೀವು ಆಟೋಮೆಟಿಕ್ ಆಗಿ ಈಗ ಒಂದ್ ತಿಂಗಳ ಆತರ ತೆಗೆದ ಬಿಡ್ತೀವಿ ಸರ್ ನಾವು ಕುಡಿಯಾಕ ಸ್ಪ್ರೇ ಮಾಡಾಕೈತಿ. ಇನ್ನೇನ ನಾವು ಹೇಳಲಾಕಲೆ ಅವ್ರು ಹೇಳಲಾಕಲೆ 40-50 ml ಹೇಳ್ತಾರ. ನಾವೇನ್ ಹಂಗ ಯೂಸ್ ಮಾಡಿದ್ವಿ ಸರ್. ಅರ್ಧ ಲೀಟರ್ ಕ್ಯಾನಿಗೆ 18 ಲೀಟರ್ ಕ್ಯಾನಿಗೆ 20 ಲೀಟರ್ ಕ್ಯಾನಿಗೆ ಅರ್ಧ ಲೀಟರ್ ಹಾಕಿ ಸ್ಪ್ರೇ ಮಾಡ್ತೀವಿ. ಇದು 2 ದಿವಸಕ್ಕೊಮ್ಮೆ ಬೆಳೆಗಳಿಗೆ ಯೂಸ್ ಮಾಡ್ಬೇಕ್ರಿ ಸರ್. ನಿಮ್ಗೆ ಯಾವ್ದ ಹೇಳ್ರಿ ನಮ್ಮ ಸಾವಯವ ಪದಾರ್ಥಗಳನ್ನ ಒಂದಾಗಂತಲೇ ಒಂದ್ ಸ್ಟೆಪ್ ಬೈ ಸ್ಟೆಪ್ ಇರೋದ್ರಿ. ಸ್ಟೆಪ್ ಬೈ ಸ್ಟೆಪ್ ವಾರಕ್ಕೊಂದ್ ಇರೋದ್ರ ಸರ್. ಅದೇ ಹೇಳ್ತಾರಲ್ಲ ರೈತ ಯಾಕೆ ವಾಲ್ಯಪ್ಪ ಅಂತಾನಂದ್ರ ಇದಕ್ಕಾಗೆ ವಾಲ್ಯ ತಾಡ ಸರ್. ಬರೋಬ್ಬರಿ ಐತ್ರಿ. ವಾರದಾಗ 2 ಸಲ ಪಂಪ್ ಹಾಕೋದಂದ್ರ ಅವ್ನ ಕಣ್ಣು ಬರ್ತೈತ್ರಿ ಸರ್. ಬರೋಬ್ಬರಿ ಐತ್ರಿ. ಯಾಕಂದ್ರ ನಾವೆಲ್ಲ ಪ್ಯಾಟ್ಯಾಗ ತಿರುಗಾಡಿದ್ ಮಂದ್ರಿ ಈ ಕೆಲಸ ಮಾಡ್ಬೇಕಾದ್ರೆ ಬ್ಯಾಸರ ಅನ್ಸತ್. ಇದು ಎರೆಹುಳದ ಟ್ಯಾಂಕ್ ರೀ.
ಇದು ಅದು ಎರೆಹುಳದ ಟ್ಯಾಂಕ್ ಗಳನ್ನ ಮಾಡಿದೀವಿ. ಎರೆಹುಳದ ಟ್ಯಾಂಕ್ ಮಾಡಿದಾಗ ಎರೆಗೊಬ್ಬರ ತಯಾರು ಮಾಡ್ಬೇಕಂತೇಳಿ ಮಾಡಿದಾಗ ಬಹಳ ಅನುಕೂಲ ಇತ್ತು. ಈಗ ನಮ್ಗೆ ಇತ್ತಿತ್ತಲಾಗ ಎರೆಹುಳ ಗೊಬ್ಬರ ಕಡಿಮೆ ಹತ್ತಾಕೈತ್ರಿ. ಮೊದ್ಲು ಫಸ್ಟ್ ಬಾಳ್ ಇದ್ರ ಮೇಲೆ ಆಸಕ್ತಿ ವಹಿಸಿದ್ವಿ. ಯಾಕೆ ವಹಿಸಿದ್ವಿ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆಗಿತ್ತು. ಎರೆಹುಳ ಗೊಬ್ಬರನೇ ಹೆಚ್ಚು ಯೂಸ್ ಮಾಡಿದ್ವಿ. ಈಗ ಅದೇ ಗೋನ್ ಅಂದಾಜೆಲ್ಲ ಆಗ್ಲಿ ಗೋ ಕೃಪಾಮೃತ ಆಗ್ಲಿ ಆಗೋದ್ರಿಂದ ಇದ್ರ ಕಡೆ ಕಡಿಮೆ ಕೊಟ್ಟಿವಿ. ಈಗ ಬ್ಯಾಸಿಗೆ ಮಾಡೋದು ಕಡಿಮೆ ಮಾಡಿವ್ರಿ. ಇದು ಮಳೆಗಾಲ ಆಗ್ಲಿ ಥಂಡಿಗಾಲದಾಗ ಹೆಚ್ಚು ಮಾಡ್ತೀವಿ. ನಮಗ್ ನೀರಿನ ಅಭಾವ ಇರೋದ್ರಿಂದ ಮಾಡ್ತೀವಿ. ಮ್ಯಾಲ ಏನ್ ಮಾಡ್ತೀವಿ ರೌಂದಿ ಬಿಂಡೆ ಹಚ್ಚಿ ಬಿಡ್ತೀವಿ. ಅದನ್ನು ಹಂಗ ಮಾಡೀವ್ರಿ. ಅದ ಸೇಮ ಮಾಡೀವಿ. ಬಟ್ಟೆಗೆಲ್ಲ ಗೊಬ್ಬರ ಐತಿ. ಈಗ ನಮ್ಗೆ ಗೊಬ್ಬರ ಹಾಕೋದು ಅವಶ್ಯಕತೆ ಇಲ್ಲ ಆಗೈತಿ. ಅದ್ರ ಮ್ಯಾಲ ಏನ್ ಮಾಡೀವ್ರಿ ಬಿಸಿಲು ಬಿಡಿ ಬರತ್ತೇಳಿ ರೌಂದಿ ಬಿಂಡೆಗಳನ್ನ ಮುಚ್ಚಿಟ್ಟು ಬಿಟ್ಟಿವಿ. ಈಗ ಅದ್ರ ಬಿಂಡೆ ಕಳ್ತಿರ್ತೈತ್ರಿ. ಮ್ಯಾಲೆಲ್ಲ ಹೆಂಡಿ ನೀರ ಹೊಡೆದ್ರಿ. ಅದಕ್ಕೆಲ್ಲ ಮ್ಯಾಲ ನೀರ್ ಹೆಂಡಿ ನೀರ್ ಹೊಡಿತೀರಿ. ಹೊಡೆದ ನಂತರ ಏನ್ ಮಾಡ್ತೀರಿ ಮಳೆಗಾಲಕ್ಕ ಇನ್ನ ಬ್ಯಾಸಿಗಿರಿ ಅದನ್ನ ತಕ್ಕೋತೀರಿ ಗೊಬ್ಬರ ಎಲ್ಲ ಚಾನ್ಸ್ ತಕೊಂಡ ಇದನ್ನ ತಳಗ್ ಹಾಕಿ ಮತ್ತ ಅದ ಎರೆಹುಳ ಅಲ್ಲಿ ಬಿಟ್ಬಿಡೋದು. ಇಷ್ಟ ನಡೆಸಿದ್ರಿ. ಇದೊಂದು ಆಪಲ್ ಗಿಡಗಳು ಅಡ್ಡು ಇಲ್ಲಿ ಮ್ಯಾಲ ಕಾಣಿಸೈತೆ ಸರ್. ಕರಿ ಆಪಲ್ ಹಚ್ಚಿದ್ರಿ. ಇಲ್ಲಿ ಆಪಲ್ ಹಚ್ಬೇಕಂತ ಹೆಚ್ಚಿವಿ ನೋಡಿದ್ವಿ. ಇವ್ ಎರಡು ಆಪಲ್ ಗಿಡ ಬೆಳೆದಾವ ಸರ್. ಇವಕ್ಕೇನ್ ಹೆಚ್ಚಿನ ಪ್ರಮಾಣದಾಗ ನೀರು ಕೊಟ್ಟಿಲ್ಲ, ಏನೂ ಇಲ್ಲ, ನೀರ್ ಅಭಾವ ಇರೋದ್ರಿಂದ. ಆದ್ರೂ ತನ್ನಷ್ಟಕ್ಕೆ ತಾ ಬೆಳಿತೈತಿ. ನಿಸರ್ಗದತ್ತವಾಗಿ ಎಲ್ಲಾ ಬೆಳಿತೈತಿ. ಆದ್ರೆ ನಾವ್ ತಾಳ್ಕೋಬೇಕು. ತಾಳ್ಕೊಳ್ಳೋ ಶಕ್ತಿ ಇತ್ತಂದ್ರೆ ಎಲ್ಲಾ ಬೆಳಿತೈತಿ. ನಮ್ಮಲ್ಲಿ ಏನ್ ಬೇಕಾಗೈತಿ ಸ್ಪೀಡ್ ಬೇಕಾಗೈತಿ. ನನ್ನ ಜೋಡಿ ಹೆಚ್ಚಿದವ್ರು ಎಲ್ಲಾರು ಹೋಗ್ಯಾವ್ರಿ. ಈಗ ಅವ್ರೇನೋ ಬಡ್ಡ DAP ರಾಸಾಯನಿಕ ಏನೇನೋ ಹಾಕಿರ. ಆದ್ರೆ ನಾ ಕಲ್ಲಾಗ ತಂದ ಕಿಶಿಂದ ಇಲ್ಲಿ ಕಲ್ಲು ನೋಡ್ರಲ್ಲ ಕಲ್ಲಾಗ ತಂದ್ ಹಚ್ಚೇನಿ. ಆದ್ರೂ ಇವ್ ಬೆಳೆದಾವ್. ಮನೆ ಹೂ ಬಿಟ್ಟಿದ್ದು ಹೂಟ್ ಶೂಟ್ ಅಂದ್ರು ನಾನು ಚಿವಿಟೇನ್ರಿ. ಹಚ್ಕೊಂಡ್ 2 ಆಪಲ್ ಗಿಡ ಹಚ್ಚೇನಿ. ಆಪಲ್ ಬರ್ತೈತಿ ಅನ್ನೋದಕ್ಕ ಇದು ಸಾಕ್ಷಿ ರೀ. ಮತ್ತೆ ಇದು ಬಾಳೆ ಗಿಡದ ಬಾಳೆ ಗಿಡ ನೋಡ್ರಿ ಸರ್. ಇವ್ ರಾಜಾಪುರ ತರು ತಂದ ಇಲ್ಲೇ ಒಬ್ಬರದ್ಲಿ ಅಡ್ಡಿ ಹೋಗಿದ್ರು ರೋಡ್ ದಂಡ್ಯಾಗ ಅವತ್ತು ತಂದ ಹಚ್ಚಿವಿ. ಕರೆಕ್ಟ್ ಆಗಿ ಬಂದಾವ್. ಇವಕ್ ನೀರಿರೋ ಕೊರತೆ ಇರೋದ್ರಿಂದ ಸ್ವಲ್ಪ ಸಣ್ಣ ಆಗ್ಯಾವ. ಆದ್ರೂ ಒಳಗ ಗಡ ಒಗಿತಾವ್ರಿ. ಗಡ ಒಗಿತಾವ. ಇನ್ನು ಮಳೆಗಾಲಕ್ಕೆ ಮತ್ತೆ ಚಾಲು ಆಗ್ತೈತಿ. ಎಲ್ಲ ಸಾವಯವ. ಇವೆಲ್ಲ ಸಾವಯವ ಏನು ಹಾಕಂಗಿಲ್ಲ ನೋಡ್ರಿ. ರೌಂದಿ ಮುಚ್ಚಳ ಮಾಡೀವಿ. ನಾವ್ ಏನ್ ಬಿಡ್ತೀವಿಲ್ಲ ಅದ ನೋಡ್ರಿ ಡ್ರಿಪ್ ಮುಖಾಂತರ. ಹಾ ಇದೊಂದು ಮಾವಿನ ಗಿಡ ಹಚ್ಚಿವಿ ಸರ್. ಇದು ಬೆಳಿಗ್ಗೆ ಚಲೋ ಅಂತ ನಾನು ಸಿಗ್ತಿತ್ತು ಸರ್. ಬಿಟ್ಟು ಅಷ್ಟು ಹೊಂಟಿರ್ಲಿಲ್ಲ. ಇದಕ್ಕೇನು ಕೊಟ್ಟಿಲ್ಲ ಬಿಟ್ಟಿಲ್ಲ ಕರೆ ನೈಸರ್ಗಿಕವಾಗಿ ಬಂದಿತ್ರಿ. ನಿಸರ್ಗದ ಮಾರ್ಗದಾಗ ತಾನ ಬೆಳೆಯಾಗತ್ತೆ. ಗೊಬ್ಬರ ಇದು ಸಗಣಿ ಗೊಬ್ಬರ ಸರ್. ಸಗಣಿ ಗೊಬ್ಬರದಾಗ ಏನ್ ಮಾಡ್ತೀರಿ ಅಲ್ಲಿ ಕಲ್ಚರ್ ಸೂಸ್ಕೋತೀವಿ. ಇದನ್ನೆಲ್ಲ ಹೆಂಟಿ ಎಲ್ಲ ತೆಗೆದು ಬುಕ್ನಿ ಮಾಡ್ಕೋತೀವಿ. ಹಿಂದಿಂದ ತಯಾರು ಮಾಡ್ಕೊಂಡು ಒಂದ್ ನೆಲ ದಿಬ್ಬ ಕಾಲಿ ಹಾಕ್ತಿವಿ. ಹಾಕಿದ ಬಳಿಕ ಅದ್ರಾಗೆಲ್ಲ ಕಲ್ಚರ್ ಕುಡಿಸ್ಕೊತೀವಿ. ಯಾರದ್ರಿ ನಮ್ಮ ಇವ್ರದ್ ಗಾಜಾಬಾದ ಇವ್ರದ್ರಿ ಶರತ್ಚಂದ್ರ ಅವ್ರದೆಲ್ಲ ಕಲ್ಚರ್ ತಂದ ಮಿಕ್ಸ್ ಮಾಡ್ಕೊಂಡ NPK ತಯಾರು ಮಾಡ್ಕೋತೀವಿ ಇಲ್ಲಿ ನಮ್ಮಲ್ಲಿ. ಅವ್ರದ್ ಗೊಬ್ಬರ ಅದ್ರ ಹಾಕಿ ಮಿಕ್ಸ್ ಮಾಡ್ಕೊಂಡು ತಯಾರು ಮಾಡ್ಕೊಂಡ ಇದನ್ನ ತಯಾರು ಮಾಡ್ತೀವಿ. ಇವಕ್ ನೋಡ್ರಿ ಇವಕ್ ಏನ್ ಹೊಡೆದಿಲ್ಲ ಬಿಟ್ಟಿಲ್ಲ ಏನೂ ಇಲ್ಲ. ಇದು ಕಾಡು ಖುಷಿ ಬಿದ್ ನಾಟಿದ್ರಿ. ಇದು ತಾನು ಪೂರ್ತಿಯಾಗಿ ತಾ ಬೆಳೆದ ದೊಡ್ಡದಾಗೈತಿ. ಮಣ್ಣು ಹುಡುಗರು ಹೊರ್ಕೊಂಡ್ ತಿಂದವ್ರಿ. ಈ ಟೈಪ್ ತನ್ನ ತಣ್ಣಿ ತಾ ಹೋಗದೈತಿ. ಚಲೋ ಬಂದಿದ್ರಲ್ಲ. ಉದಾಹರಣೆಗೆ ಎಲ್ಲಾ ಬರ್ತೈತ್ರಿ. ಯಾವ್ದು ನಿಸರ್ಗವಾಗಿ ಎಲ್ಲಾ ಬರ್ತೈತ್ರಿ. ಎಲ್ಲಾ ನಾ ಕೊಟ್ಟಾಗ ಬರ್ತೈತಿ ಏನಿಲ್ಲ. ಸೃಷ್ಟಿಕರ್ತ ಎಲ್ಲದಕ್ಕೂ ಎಲ್ಲಾ ಇಟ್ಟಾನ. ಇವ್ ಬೆಳೆಗಳಿಗೆ ನೋಡ್ರಿ ಬಾಳೆ ಗಿಡ ರೀ ಹೆಂಗ್ ಬಂದ ನೋಡ್ರಿ. ಪಾಯ ಪಟ್ಟ ಎಳದ್ ಬಿಟ್ಟದ. ಅಲ್ಲಿ ಏನೇ ತೋರ್ಸ್ಬಿಟ್ಟ. ಇದು ಪತ್ರಿ ಗಿಡ ಸರ್. ಈಗ ನೀವ್ ಇದೇ ಕೇಳ್ರಿ ಅಲ್ಲಿ ಈ ಪತ್ರಿಕಾಯಿ ಇದೆ. ಇದು ಪತ್ರಿ ಗಿಡ ರೀ. ಇದು ಬಾಳ ಹಳಿ ಗಿಡ ಇರದ. ಈ ಹಳಿ ಗಿಡ ಇರೋದ್ರಿಂದ ಇದನ್ನ ಕಡಿಬೇಕು ನಾವು ಬಾಳ ವ್ಯಾಪಾರ ತಾಗಿತ್ತು ಕಡಿಬೇಕಂತೀವಿ. ಕನ್ನಡಿ ಶ್ರೀಗಳು ಹೇಳಿದಾಗ ಪತ್ರಿ ಗಿಡದ ಗೊತ್ತಾತು. ಇದು ಕೈನ ಹಚ್ಚಿಲ್ರಿ ನಾವು. ಇದ್ರ ಬಿದ್ದಂತ ಕಾಯಿಗಳನ್ನೆಲ್ಲ ತಕ್ಕೋತೀವಿ. ಸಣ್ಣ ಬುಕಣಿ ಮಾಡ್ತೀವಿ. ಹೋದ್ ಬ್ಯಾರಲ್ದಾಗ ಹಾಕ್ತಿವಿ. ಅಷ್ಟೆಷ್ಟು ವೇಟ್ ಆಗಿರ್ತೈತ್ರಲ್ಲ ಅಷ್ಟ್ ಪ್ರಮಾಣದಾಗ ಬೆಲ್ಲ ತಯಾರು ಮಾಡಿ ಪತ್ರಿ ತಯಾರು ಮಾಡ್ಕೊಂಡಿದೀವ್ರಿ. ಇದು ಬಾಳ ತಾಕತ್ರಿ ಸರ್. ಇದ್ರಾಗ ಒಂದ್ ಅಂಟ ತಯಾರಾದ ಸರ್. ಅಂಟ ಬಳುವಲ್ಕಾಯಿ ಐತಿರ್ಲ ಸರ್. ಬಳುವಲ್ಕಾಯಿ ಹುಡುಗರು ಮಾಡ್ತಾರಲ್ಲ ಅದನ್ನು ಅದಕ್ಕಿಂತಲೂ ಸ್ವೀಟ್ ಇರ್ತೈತ್ರಿ ಸರ್. ಇದ ರುಚಿನೂ ಇರ್ತೈತ್ರಿ. ಇದ್ರಾಗ ಬೆಲ್ಲ ಮಿಕ್ಸ್ ಮಾಡಿ ತಿಂದ್ರಿ ಬಾಳ ರುಚಿ ಇರ್ತೈತ್ರಿ ಸರ್.